ಮತದಾನ ಪ್ರತಿಯೊಬ್ಬ ಪ್ರಜೆಯ ಅಭಿವೃದ್ಧಿ ಅಧಿಕಾರದ ಆಯುಧ. ಮತದಾನದ ಆಯುಧವನ್ನ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಳಕೆ ಮಾಡಿಕೊಳ್ಳಿ. ಹಣ, ಗುಂಡು, ತುಂಡು, ಬಟ್ಟೆವರೆಗೆ ಮಾರಿಕೊಳ್ಳದಿರಿ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಯಾವ ಅಭ್ಯರ್ಥಿಗೂ ಮತ ಚಲಾಯಿಸಲು ಇಷ್ಟ ಇಲ್ಲ ಎಂದಾದ್ರೆ ನೋಟಾಗೆ ನಿಮ್ಮ ಮತ ಚಲಾಯಿಸಿ. ಇಷ್ಟಕ್ಕೂ ನೋಟಾ ಅಂದ್ರೆ ಏನು, ಇದರಿಂದ ಏನು ಉಪಯೋಗ ಅಂತೀರಾ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೌದು, ಚುನಾವಣೆ ಮತದಾನ ಎಂಬುದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಅವರ ಅಭಿವೃದ್ಧಿಗಾಗಿ ಇರುವ ಒಂದು ಆಯುಧ. ತಮ್ಮನ್ನ ಆಳ್ವಿಕೆ ಮಾಡುವವರು ಯಾರು ಎಂಬುದನ್ನ ತಾವೇ ನಿರ್ಧರಿಸುವ ಹಕ್ಕು. ಪ್ರಜೆಗಳಿಗೆ ಯಾರ ಮೇಲೆ ನಂಬಿಕೆ, ಒಲವು ಇರುತ್ತೋ ಅವರನ್ನೇ ಆಯ್ಕೆ ಮಾಡಿ ಅಧಿಕಾರ ನೀಡಿ ತಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲಸ ಮಾಡಿಸಿಕೊಳ್ಳೋದಾಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣೆ ಎಂಬುದೇ ಒಂದು ದೊಡ್ಡ ಮಾಫಿಯಾ ಭ್ರಷ್ಟಾಚಾರವಾಗಿದೆ. ಪ್ರಜೆಗಳು ಸಹ ತಮಗೆ ಇರುವ ಅತ್ಯಮೂಲ್ಯವಾದ ಮತದಾನದ ಆಯುಧವನ್ನ ದುಡ್ಡಿಗಾಗಿ, ಆಸೆ ಆಮಿಷಗಳಿಗಾಗಿ ಬಲಿ ಕೊಡ್ತಿದ್ದಾರೆ. ಇದರ ನಡುವೆ ಒಂದಿಷ್ಟು ಜನ ಚುನಾವಣೆಯ ಸಹವಾಸವೇ ಬೇಡ, ಯಾರೇ ಅಧಿಕಾರಕ್ಕೆ ಬಂದರೂ ಉಪಯೋಗವಿಲ್ಲ ಅಂತ ಮತದಾನ ಮಾಡದೆ ಹಾಗೇ ಇರ್ತಾರೆ. ದಯವಿಟ್ಟು ಯಾರು ಸಹ ಇಂತಹ ಕೆಲಸವನ್ನ ಮಾಡದಿರಿ. ನಿಮಗೆ ಯಾವ ಅಭ್ಯರ್ಥಿಯೂ ಸರಿ ಇಲ್ಲ ಅನ್ಸಿದ್ರೆ ನೋಟಾ ಗುರುತಿಗೆ ಮತ ಚಲಾಯಿಸಿ. ಇತ್ತೀಚಿನ ದಿನಗಳಲ್ಲಿ ಅಧಿಕ ಮತದಾರರು ಸರಿಯಾಗಿ ಮತದಾನ ಮಾಡದೆ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದು, ಇದರ ಪರಿಣಾಮವಾಗಿ ಈ ನೋಟಾ ಚಿಹ್ನೆಯನ್ನ ಜಾರಿಗೆ ತರಲಾಯಿತು. ಈ ನೋಟಾ ಚಿಹ್ನೆ ಯಾವ ಅಭ್ಯರ್ಥಿಗೂ ಸಂಬಂಧಪಟ್ಟಿರೋದಿಲ್ಲ. ಮತ ಚಲಾಯಿಸುವಾಗ 100% ನೋಟಾಗೆ ಮತ ಹೋದ್ರೆ ಮರು ಚುನಾವಣೆ ಮಾಡಕ್ಕೆ ಅವಕಾಶವಿರುತ್ತೆ. ಒಂದು ವೇಳೆ ಒಬ್ಬ ಅಭ್ಯರ್ಥಿಗೆ ಒಂದು ಮತ ಬಿದ್ರೂ ಸಹ ಅದೇ ಅಭ್ಯರ್ಥಿ ಜಯಶೀಲನಾಗ್ತಾನೆ. ಅದೇನೇ ಇರಲಿ, ಮೊದಲಿಗೆ ಯಾರೊಬ್ರು ಸಹ ಹಣಕ್ಕೆ ತಮ್ಮ ಮತವನ್ನ ಮಾರಾಟ ಮಾಡದಿರಿ. ನಿಮ್ಮ ಅಭಿವೃದ್ಧಿಯ ಅಧಿಕಾರವನ್ನ ಕಳೆದುಕೊಳ್ಳದಿರಿ. ಮತದಾನ ಮಾಡದೆ ನಿಮ್ಮ ಮತವನ್ನ ವ್ಯರ್ಥ ಮಾಡದಿರಿ. ಕೊನೆ ಪಕ್ಷ ನೋಟಾ ಗುರುತಿಗಾದ್ರೂ ಮತ ಚಲಾಯಿಸಿ ಅಂತ ಹೇಳ್ತಾ ಈ ಮಾಹಿತಿಯನ್ನ ಮತ್ತಷ್ಟು ಜನರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನೀವಿನ್ನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬಿಡಿ.